ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಸೊ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು. ಅದು ಏನಪ್ಪ ಅಂತಂದರೆ ವರ್ಷಾ ಕಾವೇರಿ ಅವರ ವಿಡಿಯೋ. ಸೊ ಏನಪ್ಪ ವರ್ಷಾ ಕಾವೇರಿ ಅವರ ವಿಡಿಯೋ ಅಂತ ಕೇಳಿದರೆ, ನನಗನ್ಸೋ ಪ್ರಕಾರ ಎಲ್ಲ ಈಗ ತಕ್ಷಣಕ್ಕೆ ಆಗ್ತಿರುವಂತಹ ಬೆಳವಣಿಗೆನ ನೋಡ್ತಾ ಇದ್ದರೆ ವರ್ಷಾ ಕಾವೇರಿ ಅವರು ಬಿಗ್ ಬಾಸ್ ಸೀಸನ್ 11ಗೆ ಹೋಗೋದು ಖಂಡಿತ ಅನ್ನೋ ವಿಷಯ ನನಗೆ ಗೊತ್ತಾಗ್ತಾ ಇದೆ. ಒಂದಿಷ್ಟು ಪ್ರೂಫ್ನ ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದು ಏನು ಎತ್ತ ಏನು ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಸೊ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ತಡ ಯಾಕೆ, ಲೆಟ್ಸ್ ಗೆಟ್ಸ್ ಇನ್ ಟು ದ ವಿಡಿಯೋ. ವರ್ಷಾ ಕಾವೇರಿಯವರು ಸದ್ಯಕ್ಕೆ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಷ್ಟಾಗಿ ಆ್ಯಕ್ಟಿವ್ ಇಲ್ಲ. ಇನ್ನು ಅವರ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾದರೆ 14 ಲಕ್ಷ ಸಬ್ಸ್ಕ್ರೈಬರ್ನ ಹೊಂದಿರುವಂತಹ ವರ್ಷಾ ಕಾವೇರಿಯವರು ಸದ್ಯಕ್ಕೆ 2 ತಿಂಗಳಿಂದ ಯಾವುದೇ ಯೂಟ್ಯೂಬ್ ವಿಡಿಯೋಸ್ನ ಮಾಡಿಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡ್ ಕೂಡ ಮಾಡಿಲ್ಲ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಕೂಡ ಆಗಿರಬಹುದು, ಮೇ ಬಿ ಆರ್ ಮೇ ನಾಟ್ ಬಿ ಅಂತಲೂ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಸೆಲೆಕ್ಷನ್ ಆಗಿರ್ತಾರೆ ಸ್ಪರ್ಧಿಗಳು, ಅವ್ರಿಗೆ ಒಂದು ಮೇಜರ್ ಆ್ಯಂಡ್ ಒಂದು ಲೆಂದಿ ಪ್ರೊಸೆಸ್ ಇರುತ್ತೆ. ಅವ್ರಿಗೆ ಒಂದು ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ಗಳಿರ್ತವೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತವೆ, ಹಾಗೆ ಒಂದಿಷ್ಟು ಮೆಡಿಕಲ್ ಟೆಸ್ಟು ಎಲ್ಲ ಇರುತ್ತವೆ. ಸೊ ಅದಕ್ಕಾಗಿ ಅವರು ಒಂದು ಗ್ಯಾಪ್ನ ತೊಗೊಂಡಿರ್ಬೋದು. ಬಿಗ್ ಬಾಸ್ಗೆ ಒಂದು ಹೋಗಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಬಿಗ್ ಬಾಸ್ ಶೋ 3 ತಿಂಗಳ ರನ್ ಆಗೋವಂಥ ಶೋ. ಸೊ ಗೊತ್ತಿಲ್ಲ ಯಾವ ಕಂಟೆಸ್ಟೆಂಟ್ಗಳು ಎಷ್ಟು ದಿನ ಅಲ್ಲಿ ಸರ್ವೈವ್ ಆಗ್ತಾರೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಎಲ್ಲ ಕಂಟೆಸ್ಟೆಂಟ್ಗಳ ತಲೆಗಳಲ್ಲಿ ನಾನು 3 ತಿಂಗಳು ಸರ್ವೈವ್ ಆಗ್ತೀನಿ ಅನ್ನೋ ಮೈಂಡ್ಸೆಟ್ಟಿಂದನೇ ಹೋಗಿರ್ತಾರೆ. ಆ್ಯಂಡ್ ವರ್ಷ ಆ್ಯಸ್ ಅ ಸ್ಪರ್ಧಿಯಾಗಿ ತುಂಬ ಪೊಟೆನ್ಷಿಯಲ್ ಇರುವಂಥ ಒಬ್ಬ ವ್ಯಕ್ತಿ. ಯೂಟ್ಯೂಬಲ್ಲಿ 14 ಲಕ್ಷ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಫಾಲೋವರ್ಸ್ನ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ಇಟ್ಸ್ ನಾಟ್ ಈಸಿ. ಅವರು ಒಂದೇ ವಾರಕ್ಕೆ ಬರ್ತಾರೆ, 2ನೇ ವಾರಕ್ಕೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದಿಷ್ಟು ದಿನ ಸರ್ವೈವ್ ಆಗೇ ಆಗ್ತಾರೆ ಶೋನಲ್ಲಿ. ಸೊ 3 ತಿಂಗಳು ಒಂದು ಹುಡುಗಿ ಆಗಿ, ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸೊ ಮಚ್ ಆಫ್ ಶಾಪಿಂಗ್ ಇರುತ್ತೆ, ತುಂಬ ಡ್ರೆಸ್ಸಸ್ಗಳನ್ನ ಅವರು ಒಯ್ಬೇಕಾಗಿರುತ್ತೆ, ಆ್ಯಂಡ್ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಡ್ರೆಸ್ಅಪ್ ಆಗಬೇಕು ಅನ್ನೋದಿರುತ್ತೆ. ಸೊ ಎಲ್ಲ ಪ್ಯಾಕಿಂಗ್ ಕೂಡ ಇರುತ್ತೆ. ಅದು ಒಂದು ಮೇನ್ ರೀಸನ್ ಕೂಡ ಆಗಿರಬಹುದು, ಫಾರ್ ನಾಟ್ ಶೋರ್. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಅಂತಂದರೆ, ಇತ್ತೀಚೆಗೆ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ಪೋಸ್ಟ್ ಮಾಡಿದ್ರು. ಸೊ ಹಾಗೆ ನೋಡಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿದಾಗ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ವರ್ಷಾ ಕಾವೇರಿಯವರು ಆ ಪರ್ಟಿಕ್ಯುಲರ್ ರೀಲ್ಸ್ನ ಯಾವುದೋ ಒಂದು ಹೋಟೆಲಲ್ಲಿ ಮಾಡಿರೋ ಥರ ಇತ್ತು. ಸೊ ಅದಕ್ಕೆ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು, ನೀವು ಸದ್ಯಕ್ಕೆ ಹೋಟೆಲ್ ರೂಮ್ನಲ್ಲಿ ಇದ್ದೀರಾ, ಸೊ ನೀವು 200% ನೀವು ಬಿಗ್ ಬಾಸ್ಗೆ ಹೋಗ್ತಿದ್ರ ಅಂತ ಕಮೆಂಟ್ ಮಾಡಿದ್ರು. ಸೊ ಅದಕ್ಕೆ ಸ್ವತಃ ವರ್ಷಾ ಕಾವೇರಿಯವರು ರಿಪ್ಲೈ ಕೂಡ ಮಾಡಿದ್ರು, ನೋ ಅಂತ. ಸೊ ಇದು ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಯಾಕಂತಂದರೆ ಈಗ ಅವರು ಹೋಗ್ತಾ ಇಲ್ಲ ಅಂತಂದರೆ ಸೊ ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ಅವ್ರು ಸಾಕಷ್ಟು ಬಾರಿ ಹೇಳಿದ್ದಾರೆ ಈಗ ಆಲ್ರೆಡಿ, ನಾನು ಹೋಗ್ತಾ ಇಲ್ಲ ಅಂತ. ಸೊ ಪ್ರತಿ ಕಮೆಂಟಲ್ಲೂ ರಿಪ್ಲೈ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಮಾಡಿದ್ದಾರೆ. ನನಗನ್ಸೋ ಮಟ್ಟಿಗೆ ಅವರು ತುಂಬ ನೋ ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರ ಹಿಂದೆ ಎಸ್ ಇದೆ. ಸೊ ಅವರು ಬಿಗ್ ಬಾಸ್ಗೆ ಹೋಗೋಕ್ಕೆ ಒಪ್ಕೊಂಡಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಕಂಟೆಸ್ಟೆಂಟ್ಗಳನ್ನ ಅವರು ರಿವೀಲ್ ಮಾಡೋಕ್ಕಿಂತ ಮುಂಚೆ ಸ್ವತಃ ತಾವೇ ಎಲ್ಲೂ ಹೇಳೋ ಹಾಗಿಲ್ಲ. ರೂಲ್ಸ್ ಪ್ರಕಾರ ನಾವು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವರು ನೋ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರ ಹಿಂದೆ ಎಸ್ ಅನ್ನೋ ಒಂದು ಆನ್ಸರ್ ಕೂಡ ಇರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸದ್ಯಕ್ಕೆ ವರ್ಷಾ ಕಾವೇರಿಯವರು ಎಲ್ಲ ಕಾಂಟ್ರವರ್ಸಿಗೂ ಒಂದು ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ, ಎಲ್ಲದಕ್ಕೂ ಕ್ಲಾರಿಟಿನ ಕೊಟ್ಟಿದ್ದಾರೆ, ಎಲ್ಲನೂ ಮುಗಿಸಿದ್ದಾರೆ ಅನ್ನೋ ಒಂದು ವಿಚಾರ ಕ್ಲಿಯರಾಗಿ ಹೇಳಿದ್ದಾರೆ ಅವರು ಎಲ್ಲ ಕಡೆ. ಸೊ ಈ ಟೈಮಲ್ಲಿ ಅವ್ರಿಗೊಂದು ಬ್ರೇಕ್ ಬೇಕು ಅಂತ ನನಗನ್ಸುತ್ತೆ. ಸೊ ದಟ್ಸ್ ವೈ ಬಿಗ್ ಬಾಸ್ ಇಸ್ ದ ಬೆಸ್ಟ್ ಇದು ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ಟು ಗ್ರೋ ಅಪ್, ಇನ್ನೂ ಜಾಸ್ತಿ ಹೆಸರನ್ನ, ನೇಮ್ನ, ಫೇಮ್ನ ಬಳಸ್ಕೊಳ್ಳೋದಕ್ಕೆ. ಆ್ಯಂಡ್ ಪರ್ಸ್ನಲಿ ನನಗನ್ಸೋ ಪ್ರಕಾರ ಶಿ ಈಸ್ ವೆರಿ ಸ್ಟ್ರಾಂಗ್ ಲೇಡಿ ಆ್ಯಂಡ್ ಶಿ ಈಸ್ ಕೇಪಬಲ್ ಟು ದಿ ಬಿಗ್ ಬಾಸ್. ಸೊ ಅವ್ರಿಗೆ ತುಂಬ ಕೆಪಾಸಿಟಿ ಇದೆ. ವೈ ನಾಟ್ ಬಿಗ್ ಬಾಸ್ ಅಂತ ನನಗನ್ಸುತ್ತೆ. ಅವರಿಗೆ ಆಫರ್ ಬಂದರೆ ಬಿಗ್ ಬಾಸ್ ಕಡೆಯಿಂದ ನೋ ಅನ್ನೋ ಅಷ್ಟು ಫುಲ್ಲಿಶ್ನೆಸ್ ಅವ್ರ ಕಡೆ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಬಿಕಾಸ್ ಎಸ್ ಅನ್ಬಹುದು, ಬಿಕಾಸ್ ಅವರು ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದಿರೋದ್ರಿಂದ ಸಾಕಷ್ಟು ಅನುಭವ ಇದೆ. ಸೊ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಎಂಟರ್ಟೈನ್ ಕೂಡ ಮಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ಗೆ ಅವರ ಅವಶ್ಯಕತೆ ಇದೆ, ಅವರಿಗೆ ಬಿಗ್ ಬಾಸ್ ಅವಶ್ಯಕತೆ ಇದೆ. ಸೊ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ನೇಮು ಫೇಮು ವರ್ಷಾ ಕಾವೇರಿಗೆ ದೊರಕಲಿದೆ. ಸೊ ಅವರು
ಹೋಗುವಂಥ ಮನಸ್ಸನ್ನ ಮಾಡಬೇಕು ಅಂತ ನಾನು ಅನ್ಕೋತಿದ್ದೆ. ನಾನು ಕೂಡ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾಕಂದರೆ ವರ್ಷಾ ಕಾವೇರಿಯವರು ಯಾವುದೇ ಇಂಟರ್ವ್ಯೂವಲ್ಲೂ ಕೇಳಿದ್ರು ನಾನು ಹೋಗ್ತಾ ಇಲ್ಲ ಅಂತಲೇ ಹೇಳಿದರು. ಆ್ಯಂಡ್ ಪ್ರೀವಿಯಸ್ ಒಂದು 2-3 ವರ್ಷದ ಹಿಂದಿನ ಒಂದು ವಿಡಿಯೋದಲ್ಲಿ ನನಗೆ ಬಿಗ್ ಬಾಸ್ ಆಫರ್ ಬಂದರೆ ನಾನು ಖಂಡಿತ ಹೋಗ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಬಟ್ ಈ ರೀಸೆಂಟಲ್ಲಿ ಕೇಳ್ತಾ ಇದ್ದರೆ ಅವರು ಹೋಗಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾನು ಕೂಡ ನನ್ನ ಲಾಸ್ಟ್ ವಿಡಿಯೋದಲ್ಲಿ ವರ್ಷಾ ಕಾವೇರಿ ಮೇ ಬಿ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಇನ್ಸ್ಟಾಗ್ರಾಮ್ ಹಾಗೆ ಸ್ಕ್ರೋಲ್ ಔಟ್ ಮಾಡಬೇಕಿದ್ರೆ ವರ್ಷಾ ಕಾವೇರಿಯವರ ಪೇಜ್ನ ಬೇರೆ ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಮ್ಯಾನೇಜ್ಡ್ ಬೈ ಮಾಂಕೆಟೈನ್ಮೆಂಟ್ ಅನ್ನೋ ಏನೋ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಬೇರೆದವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ವರ್ಷಾ ಕಾವೇರಿಯವರು ಸ್ವತಃ ತಮ್ಮ ಪೇಜ್ನ ತಾವೇ ಹ್ಯಾಂಡಲ್ ಮಾಡ್ತಾಯಿದ್ರು, ಇನ್ಸ್ಟಾ ಪೇಜು. ಸೊ ಬೇರೆಯವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಅವರು ಬ್ಯುಸಿ ಆಗಿದ್ದಾರೆ ಅಥವಾ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಟೈಮಲ್ಲಿ ಅನ್ನೇನು ಶೋ ಶುರುವಾಗೋಕೆ 4 ದಿನ ಮುಂಚೆ. ಸೊ ಈಗ ಬೇರೆಯವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಆಬ್ವಿಯಸ್ಲಿ ಅವರು ಬಿಗ್ ಬಾಸ್ಗೆ ಹೋಗ್ತಾ ಇರೋದು ನನಗೆ 100% ನಿಜ ಅಂತ ಅನಿಸ್ತಾ ಇದೆ. ಸೊ ದಿಸ್ ಈಸ್ ಅ ಸ್ಟ್ರಾಂಗ್ ರೀಸನ್. ನಂಗೆ ಅದು ನೋಡಿದ ತಕ್ಷಣ ಅನ್ನಿಸ್ತು ಶಿ ಈಸ್ ಒನ್ ಆಫ್ ದ ಸ್ಪರ್ಧಿ ಅಂತ ನನಗೆ ಅನ್ನಿಸ್ತು. ಸೊ ಇವೆಲ್ಲ ಬೆಳವಣಿಗೆನ ನೋಡಿದರೆ ವರ್ಷಾ ಕಾವೇರಿಯವರು 200% ಈ ಸಲ ಬಿಗ್ ಬಾಸ್ 11ನಲ್ಲಿ ಇರ್ತಾರೆ. ಆ್ಯಂಡ್ ಇರ್ತಾರೆ ಅಂತ ಅಂದಮೇಲೆ ಶಿ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ನಾವು ಎಲ್ಲರೂ ಬಿಗ್ ಬಾಸ್ನ ನೋಡೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಾವೆಲ್ಲರೂ ಮುಂಚೆಯಿಂದನೂ ಬಿಗ್ ಬಾಸ್ ವ್ಯೂವರ್ಸೇ. ಸೊ ಒಳ್ಳೆ ಕಂಟೆಸ್ಟೆಂಟ್ಸ್ನ ಬಂದರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನೋಡೋರಿಗೆ. ನಾವು ಅಂದ್ಕೊಂಡಿರೋವಂಥ ವ್ಯಕ್ತಿಗಳು ಬಿಗ್ ಬಾಸಲ್ಲಿ ಬಂತಂದರೆ ತುಂಬ ಖುಷಿಯಾಗುತ್ತೆ. ಇನ್ನು ಕ್ಯೂರಿಯಾಸಿಟಿ ಹುಟ್ಟುತ್ತೆ ನೋಡಬೇಕು ಅಂತ. ಸೊ ಇವರು ಹೋಗೋದಾದರೆ ಆಬ್ವಿಯಸ್ಲಿ ಈಗ ಒಂದು ಕಾನ್ಸೆಪ್ಟ್ನ ತೊಗೊಂಡಿದ್ದಾರೆ ಬಿಗ್ ಬಾಸ್ ಅವರು, ನರಕ ಮತ್ತು ಸ್ವರ್ಗ ಅನ್ನೋದು.